ಹೇಳ್ಬಿಡ್ಲ ನಾನೇ ಹೇಳ್ಬಿಡ್ಲ ಯಾರು ಹುಡುಗ ಸಿಕ್ಕವನ ಮ್ಯಾಚ್ ಆಗಿರುತ್ತೆ ಹೆಂಗೆ ಇದೆ ಸರ್ಪ್ರೈಸ್ ಮ್ಯಾಚ್ ಆಗಿದೆ ಒಂದು ಮ್ಯಾಚ್ ಆಗಿದೆ ಅಂತ ಇಬ್ರಿಗೂ ಮೀಟ್ ಮಾಡಿಸ್ತಾ ಇದೀನಿ ಇವತ್ತು ಮಧ್ಯಾಹ್ನ ಸಾಕು ಇರ್ತಿರ್ತಾನೆ ಯಾರಿಗೂ ಕರ್ಲ್ ಮಾಡಿಸ್ಕೊಳ್ಳೋ ಆಸೆ ಆಗಿದೆ ಸೊ ಲೆಟ್ಸ್ ಡೂ ಇಟ್ ಈ ವ್ಲಾಗ್ ನೋಡ್ಬೇಕು ಕಣ್ಣು ಅರ್ಧ ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ರೋಹನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ಸ್ ಸೊ ಇವತ್ತು ವಿಷಯ ಏನಪ್ಪ ಅಂತ ಅಂದರೆ ನಾರ್ಮಲ್ ಡೈಲಿ ಬ್ಲಾಗ್ ಇವತ್ತು ಸೊ ಆಶಾ ಅಕ್ಕನ ಹತ್ರ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಇವತ್ತು ಥರ್ಸ್ಡೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ತುಂಬ ದಿನ ಆಯ್ತು ಮೀಟಾಗಿ ಅದಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಚಿಲ್ ಮಾಡಿಕೊಂಡು ಮಾತಾಡಿಕೊಂಡು ಆಮೇಲೆ ರಿಟರ್ನ್ ಬರೋಣ ಅಂದ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಪ್ಲ್ಯಾನ್ ಇದೆ ಇನ್ನೇನು ಬರ್ಡೇ ಬಂತು ಬಟ್ಟೆ ಪರ್ಚೇಸ್ ಮಾಡಿಲ್ಲ ನಾನು ಹೋಗಿ ಬಟ್ಟೆ ಪರ್ಚೇಸ್ ಮಾಡ್ಕೊಂಬರೋಣ ಸೊ ಇವಾಗ ಆಶಾ ಅಕ್ಕನ ಹತ್ರ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ವೆಲ್ಕಮ್ ಬ್ಯಾಕ್ ಈ ಬ್ಲಾಗ್ ಕಾಂಟೆಂಟ್ ನ ರೋಹನ್ ಚಾನೆಲ್ ಅಲ್ಲಿ ಇಲ್ಲ ಇಲ್ಲ ಎರಡರಲ್ಲೂ ನೋಡಿ ಬಂದಿದ ತಕ್ಷಣ ಅಕ್ಕ ಕೆಲಸ ಕೊಡ್ತಾಳೆ ನನ್ಗೆ ಇದು ಹೆಂಗಕ್ಕ ಇದು ನೋಡ್ದಾ ಹಿಂಗ ಅಷ್ಟೇ ಹಿಂಗ್ ಮಾಡಿದ್ರೆ ಇದು ನಮ್ಮನೆಗೆ ಒಂದು ತಗೊಂಡೋಗ್ಬೇಕು ನಮ್ಮ ಪಾಪ ಈಸಿಯಾಗಿ ತರಕಾರಿಗಳನ್ನ ಕಟ್ ಮಾಡ್ತಾರೆ ಗೈಸ್ ಏನಂತೀರಾ ಅಕ್ಕ ಅವಕಾಡೋ ಟೋಸ್ಟ್ ಮಾಡ್ತಾ ಇದಾರೆ ಇವನು ಬೇಡ ಅಂದ ನಾನ್ ತಿನ್ನಲ್ಲಪ್ಪ ಅವೆಲ್ಲ ಆಯ್ತು ಅಷ್ಟೇನಾ ಅಕ್ಕ ಇನ್ನೂ ಮಾಡ್ಬೇಕಾ ಇನ್ನು ಫೈನ್ಲಿ ಚಾಪ್ಡ್ ಬೇಕು ನಂಗೆ ನೋಡಿ ಒಂದ್ ಸ್ವಲ್ಪ ಮಾಡ್ಬಿಟ್ಟು ಅಷ್ಟೇನೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಕ್ಕ ಪುನೀನ್ ಕರ್ದ ಆಯ್ತಾ ನಾನು ಅಲ್ಲಿ ನಾನ್ 20 ನಿಮಿಷ ಬರೋ ಟೈಮಲ್ಲಿ ಅವ್ನು 20 ನಿಮಿಷ ಬರ್ತೀನಿ ಅಂತ ಅಂದ ಇವಾಗ ಫೋನ್ ಮಾಡಿದ್ರೆ ಇನ್ನೂ 20 ನಿಮಿಷ ಅಂತ ಅಕ್ಕ ಪುನಿ ಇಸ್ ಮಾರ್ವಲಸ್ ಅಮೇಜಿಂಗ್ ಫೆಲೋ ಸಲ ಸ್ಟಾರ್ಟ್ ಆದಾಗಿಂದ ಇನ್ನೂ ಬಂದಿಲ್ಲ ಒಂದ್ಸತಿ ನಾನೇ ಬಂದು 3 ಸತಿ ಬಂದ್ಬಿಟ್ಟು ಬರ್ಲಿ ನನ್ನ ಮಗ ಬರ್ಲಿ ಇವತ್ತು ಇದ್ರಲ್ಲಿ ಹಾಕೊಂಡು ಹಿಂಗೆ ಹೊಡೆದಾಕ್ ಕೂಡ ಕರ್ಲ್ ಮಾಡಿಸ್ಕೊಳ್ಳೋ ಆಸೆ ಆಗಿದೆ ಸೊ ಲೆಟ್ಸ್ ಡೂ ಇಟ್ ಈ ವ್ಲಾಗ್ ನೋಡ್ಬೇಕು ಕಣ್ಣು ಅರ್ಧ ಹಾ ಓಕೆ ಸ್ಕಿನ್ ಟಚ್ ಆಗ್ತಿಲ್ಲಲ್ಲ ಎಲ್ಲಕ್ಕ ಏನು ಕಾಣಿಸ್ತಾನೆ ಲೈಟ್ ಡೈರೆಕ್ಟ್ ನಿಂತಿದ್ಯಾ ರೋಹನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ವಾ ಲ್ಯಾಶ್ ಲಿಫ್ಟ್ ನಿಂತ್ ಕಣ್ಣು ಸ್ವಲ್ಪ ಸಾಕೆಟ್ ಒಳಗೆ ಇಲ್ಲ ನೋಡು ನಂಗೆ ತೋರ್ಸು ನನ್ನದ್ಗೆ ತೋರ್ಸೋ ಗೊತ್ತಾಗ್ತಾ ಇದೆಯಾ ಓಕೆ ನನ್ನ ಇದು ಕಣ್ಣು ನಿದ್ದೆ ಮಾಡ್ದೆ ಒಳಗೆ ಹೋಗ್ಬಿಡಿದೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎಸ್ ಎಷ್ಟು ಲೇಟ್ ಆಗಿ ಬಂದಿದ್ದೀರಾ ನೀವು ಆಲ್ರೆಡಿ ದೇವಸ್ಥಾನಕ್ಕೆ ಬೇರೆ ಹೋಗಿ ಬಂದೆ ಯಾರಿದು ಸರ್ಪ್ರೈಸ್ ಗೊತ್ತಾಗಿಲ್ಲ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಬೇಗ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಅತ್ತ ನೋಡ್ಲಿಲ್ವಾ ನೀನು ಬಾ ಇಲ್ಲಿ 3 ಜನ ಹೋಗಿ ಬಂದ್ಬಿಟ್ರ ದೇವಸ್ಥಾನಕ್ಕೆ ಆಲ್ರೆಡಿ ನೀವು ದೇವಸ್ಥಾನ ಕಟ್ ಮಾಡ್ಕೊಂಡಿದೀನಿ ಉರಿತಾ ಇದೆ ಗೈಸ್ ನಿಮಗೆ ಅನ್ನಿಸ್ಬೋದು ಚಿಕ್ಕ ಗಾಯ ನೋವಲ್ಲ ಅಂತ ಚಿಕ್ಕ ಗಾಯನೇ ನೋವಾದಲ್ಲಿ ರಿಯುನೈಟೆಡ್ ನಗಾಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯ್ತು ಅನ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಆರ್ ಆರ್ ನಗರಲ್ಲಿ ದೇವಸ್ಥಾನ ವಿಕೇಣ ಹೌದು ಅಲ್ವಾ ಏನೋ ಒಂಥರ ಚೆನ್ನಾಗಿದೆ ತುಂಬಾ ನಾನು ಹೋಗಿರೋ ಕಡೆ ಎಲ್ಲ 1-2 ದೇವ್ರು ಇರುತ್ತೆ ಇಲ್ಲ ಒಂದೇ ಒಂದು ರಾಘವೇಂದ್ರ ಸ್ವಾಮಿ ಮಾತ್ರ ಇರುತ್ತೆ ಆದ್ರೆ ಇಲ್ಲಿ ಒಂದು 4-5 ದೇವ್ರು ಅಂದ್ರೆ ಇಲ್ಲಿ ಸ್ವಲ್ಪ ತುಂಬಾ ಪೀಸ್ಫುಲ್ ಆಗಿರುತ್ತೆ ನಾನು ಒಂದು ವಾರನೂ ಮಿಸ್ ಮಾಡಲ್ಲ ನಾನು ಅಕಸ್ಮಾತ್ ಎಲ್ಲಾರು ಹೊರಗಡೆ ಪ್ಲಾನ್ ಮಾಡಿದ್ರು ಅಷ್ಟೇ ಐ ಟ್ರೈ ಟು ಮೇಕ್ ಇಟ್ ಅಟ್ಲೀಸ್ಟ್ ಒನ್ ದಿನ ಬಿಫೋರ್ ಐ ಲೀವ್ ಬ್ಯಾಂಗ್ಳೂರ್ ಓಕೆ ಸಖತ್ತಾಗಿರುತ್ತೆ ಪೀಸ್ಫುಲ್ ಪ್ಲೇಸ್ ಗೈಸ್ ಆ್ಯಂಡ್ ಇವತ್ತು ನಮ್ಮ ಜೊತೆ ನಮ್ಮ VIP ಅವರು ಇದ್ದಾರೆ ಯಾರು ಅಂತ ಗೆಸ್ ಮಾಡಿ ಯಾರು ಅಂತ ಗೆಸ್ ಮಾಡಿ ಗೈಸ್ ನಾನು ತೋರ್ಸಕ್ ಮುಂಚೆನೆ ಗೆಸ್ ಮಾಡಿ ಅರ್ಧ ಮುಖ ತೋರಿಸ್ತೀನಿ ರೀ ಅರ್ಧ ಗೆಸ್ ಮಾಡಿ ಗೈಸ್ ಬಿಸಿ ಆಗ್ಬಿಡವನೆ ಗೈಸ್ ಸಿಗೋ ಅಂದ್ರೆ 5 ನಿಮಿಷ 10 ನಿಮಿಷ ಅನ್ಬಿಟ್ಟು ಹಾಗೆ ಆರಿಸ್ಬಿಡ್ದಾನೆ
ಕಾಗೆ ಏ ಕೆಳಗಡೆ ನೋಡ್ಕೊ. ಕಾಗೆ ಆರಿಸ್ಬಿಡ್ದಾನೆ ಗೈಸ್, ಬರ್ತೀನಿ ಅನ್ಬಿಟ್ಟು ಯಾವಾಗ ಬಂದು ತುಂಬಾ ದಶಕಗಳ ನಂತರ ಸಣ್ಣ ಬೇರೆ ಆಗ್ಬಿಟ್ಟಿದ್ದಾನೆ ಅನ್ಕೊಳ್ಳಿ. ಫುಲ್ ಡಯಟ್ ಎಲ್ಲ ಮಾಡಿ ಸುಮ್ನೆ ಡಯಟ್ ಎಲ್ಲ ಮಾಡಿ ಸಣ್ಣ ಆಗ್ಬಿಟ್ಟಿದ್ದಾನೆ. RR ನಗರ್ ರೋಡ್ಸ್ ರೋಹನ್ ಅಂಡ್ ಪುನೀತ್ ರೋಮಿಂಗ್ ಎಲ್ಲ ಬಿಗ್ ಬೈಟ್ ಏನೋ ಇದು ನಿಜ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯ್ತು ಗೈಸ್. ಇವಾಗ ಹೋಗಿ ತಿಂಡಿ ತಿನ್ಕೊಂಡು ಹೂವು ತಿನ್ಕೊಂಡು ಹಿಂದಿನ ಕಾರ್ಯಗಳು ನೋಡೋಣ. ಆಶೆ ಅಕ್ಕ ಏನೋ ಒಂದು ಸರ್ಪ್ರೈಸ್ ಏನೋ ಒಂದು ಸರ್ಪ್ರೈಸ್ ಇಟ್ಟಿದ್ದಾಳೆ. ನನಗೆ ವೀಕೆಂಡ್ ಗೊತ್ತು, ಪುನಿಗೆ ಗೊತ್ತಿಲ್ಲ ಇನ್ನು. ವೀಕೆಂಡ್ಗೆ ಫಸ್ಟ್ ಗೊತ್ತಾಗಿತ್ತು, ಈಗ ನಿಮ್ಗೂ ಗೊತ್ತಾಗುತ್ತೆ. ಸರ್ಪ್ರೈಸ್ ನನಗೆ ಹೇಳಿ ಮಾತ್ರ, ನೀನು ಇವಾಗ ನಿನಗ್ ಮಾತ್ರ. ಅವಾಗ್ಲೇ ನಾನ್ ಸರ್ಪ್ರೈಸ್ ಹೇಳ್ಬಿಡ್ಲಾ ನಾನೇ ಹೇಳ್ಬಿಡ್ಲಾ ಯಾರು ಹುಡುಗ ಸಿಕ್ಕೋಣ ಮ್ಯಾಚ್ ಆಗಿರುತ್ತೆ ಹೆಂಗೆ ಇದೇ ಸರ್ಪ್ರೈಸ್. ಇನ್ನೇನ್ ಸರ್ಪ್ರೈಸ್ ಕೊಡ್ತಾರ ಬಿಚ್ಚೇನೆ ಹೇಳ್ಬಿಟ್ಟವ್ರೆ. ನೀವೇ ಹೇಳಿರೋದು. ನಾನು ಮಾತಾಡ್ತಾ ಇಲ್ಲ, ನಾನು ನಿನ್ ಜೊತೆನೆ ಇದ್ದೆ. ವಿಕೆಂಡನೇ ಹೇಳಿರೋ. ನಾನ್ ಹೇಳಿಲ್ಲ ಗುರು, ಯಾರು ಹೇಳಿದ್ರು ನಿಜ ಹೇಳ. ನನಗೆ ಯಾರು ಹೇಳಿಲ್ಲ. ದೇವ್ರ ಹತ್ರ ಬಂದೆ ಕ್ಲೀನ್ ಆಗಿ ನಾನೇ ಹೇಳ್ತಲ್ವಾ ಇವ್ಳು ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದಾಗ ನಾನು ಇದು ಗೊತ್ತಾಗ್ಬಿಟ್ಟಿದೆ. ಸರಿ, ಹುಡುಗ ಯಾರಂತ ಗೆಸ್ ಮಾಡು. ಹುಡುಗ ಯಾರಂತೆಲ್ಲ ಹೇಳಕ್ಕಾಗಲ್ಲ, ಅದು ನನಗೂ ಗೊತ್ತಿಲ್ಲ. ಅದ್ ನಿನ್ ಗೊತ್ತಾಗ ಚಾನ್ಸ್ ಇಲ್ಲ, ನೀನ್ ಮೀಟೇ ಮಾಡಿಲ್ಲ. ಮ್ಯಾಚ್ ಆಗಿದೆ, ಒಂದ್ ಮ್ಯಾಚ್ ಆಗಿದೆ ಅಂತ ಇವ್ರಿಬ್ರಿಗೂ ಮೀಟ್ ಮಾಡಿಸ್ತಾ ಇದೀನಿ ಇವತ್ತು ಮಧ್ಯಾಹ್ನ. ಸಾಕ್ ಮಗ್ನೆ. ಇರ್ತಿದ್ದಾನೆ ಇರ್ತೀವಪ್ಪ. ಹೆಣ್ಣುಗಳು ಬದುಕ್ತಾವ. ಇವಾಗ ಹೋಗಿ ತಿಂಡಿ ತಿನ್ನೋಣ ಬನ್ನಿ. ಫಸ್ಟ್ ಗೈಸ್ ಪುನಿಗ್ ಪ್ರ್ಯಾಂಕ್ ಮಾಡೋಣ ಅಂತ ಹೋದ್ವಿ ಗೈಸ್. ಸುಮ್ಮನೆ ನಾವು ಪ್ಲಾನ್ ಮಾಡಿದ್ನ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ನೇನಿರುತ್ತೆ, ಹುಡುಗ ಸಿಕ್ಕಿರ್ತಾನೆ ನಿನ್ಗೆ ಅಂತ ಅಂದ್ಬಿಟ್ಟ. ಸುಮ್ಮನೆ ಹೇಳಿದ್ರು ಅದನ್ನ ನೀವು ಇದು ಮಾಡ್ಕೊಂಡು ಅವನೇ ಅದು ಆಶೀರ್ವಾದ. ಹುಡುಗ ಸಿಕ್ಕಿದ್ದಾನೆ ಅಂದ್ರೆ ನಾನೇ ನಂಬಲ್ಲ. ಏನೇನು ಆಲ್ ಮೈ ಫ್ರೆಂಡ್ಸ್ ಟಾಕ್ಸಿಕ್ ಮಾತಾಡೋದು ಹೇಳಿ ಅಣ್ಣ. ಇವಾಗ ಅದೇ ನೀನ್ ಯಾವಾಗೂ ಹುಡುಗಿರಿಗೆ ರೋಸ್ ಕೊಟ್ಟಿಲ್ವಾ ಅಂತ. ಕೊಟ್ಟಿಲ್ಲ ಅಣ್ಣ, ನಾನು ಯಾವ ಹುಡುಗಿಗೂ ರೋಸ್ ಕೊಟ್ಟಿಲ್ಲ ಅಣ್ಣ. ಯಾಕಂದ್ರೆ ಅವನ ಹತ್ರ ದುಡ್ಡಿರ್ಲಿಲ್ಲ. ಇವಾಗ ಸ್ವಲ್ಪ ದುಡ್ಡು ಬಂದಿದೆ, but ರೋಸ್ ಫ್ಯಾಕ್ಟ್ರಿ ಕೊಡಬಹುದು, ಅಷ್ಟು ದುಡ್ಡಿದೆ ಅವನ ಹತ್ರ. ಇರ್ಬೋದು. ಅವನು ಹೇಳ್ಕೊಂತಾರ, ನಂದಲ್ಲ. ಇಲ್ಲಪ್ಪ, ಟ್ರೆಂಡ್ ಆಗೈತೆ ಹೂವಿನ ಬಾಳ. ಇಲ್ಲ ಪ್ರಾಬ್ಲಮ್ ಅವರೇ ಹಾಕೊಂಡವ್ರ ಅವ್ರಿಗೆ. ನಂಗೆ ಅನ್ಸುತ್ತೆ ಬಾಣದಂತೆ ಅದು ನೀನ್ ಆಡಕ್ಕಂತದ್ದು. ಪಾಪ ಇವ್ ಗೈಸ್ ಏನೋ ಬಿಯರ್ ಹೇಳಿದ್ದೆ ಬೆಳಗ್ಗೆನೆ. ನಾನು ಹೇಳಿದ್ದೇನೆ ಗೈಸ್ ಬೆಳಗ್ಗೆ ಬಿಯರ್ ಹೇಳಿದಾರೆ. ವಿಖೇಣ ಇರ್ರಿ ತೋರಿಸ್ತೀನಿ. ಯಾರೋ ಬಿಯರ್ ಹೇಳಿರೋದು ಬೆಳಗ್ಗೆನೆ. ಏನ್ ಹೇಳಿರೋದು? ನಾವು ಕುಡಿಯೋದು ಬಿಟ್ಟಿದೀವಿ, ನಮ್ದೇ ಬಿಯರ್ ಗೈಸ್ ನೋಡಿ, ಇವರು ಬಿಯರ್ ಮಾಡ್ಕೊಡ್ತಾ ಇದಾರೆ ಎಲ್ಲರಿಗೂ ಇವ್ರ ಅಂಗಡಿಲಿ. ಫ್ರೂಟ್ ಬಿಯರ್ ಅಂತ. ಶುಗರ್ ಇಲ್ವೋ? ನಾನೇ ಶುಗರ್ ಆ್ಯಡ್ ಮಾಡಿಲ್ಲ. ಇನ್ನೊಂದು ಎರಡು ಹೇಳೋದೆ ಅಂತಾನೆ ಗೊತ್ತಿಲ್ಲ ನನಗೆ. ಎರಡೂ ಆ್ಯಡ್ ಮಾಡಿಲ್ಲಪ್ಪ, ನಾನು ಅಂದು ಕೇಳಿಲ್ಲ. ಪರವಾಗಿಲ್ಲ ಬಿಡಿ, ಡಯಟ್ ಮಾಡು. ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಶುಗರ್ ಗೈಸ್ ಬೆಳಗ್ಗೆ ವೀಕೆಂಡ್ ಬಿಯರ್ ಕುಡಿತಾ ಇದಾರೆ. ಫ್ರೂಟ್ ಬಿಯರ್. ಇಟ್ಸ್ ಅ ಫ್ರೂಟ್ ಬಿಯರ್. ಹಾಂ ಕಮಾನ್ ಐ ಬಾರೋ. ಏನ್ ಹೇಳಿಲ್ಲ ಅಂದ್ರೆ ಅವಕಾಡೋ ಸಿಕ್ಕಿಲ್ಲ. ಅಂದು ಇದಲ್ಲ ಕುಡಿ. ಫ್ರೂಟ್ ಬಿಯರ್ ಅಂದಾಗ ನನಗೊಂದು ನೆನಪಾಗುತ್ತೆ. ಮುಂದೆನೆ ಅಕ್ಕ ಫ್ರೂಟ್ ಬಿಯರ್ ಬಿಯರ್ ನೋಡ್ಲೇಬೇಕು. ಸಕ್ಕತ್ತಾಗಿದೆ ಮಚ್ಚ. ನಿನಗೇನ್ ಕುಡಿ, ನೀನ್ ಎಲ್ಲ ತರದ ಬಿಯರ್ ಟ್ರೈ ಮಾಡಿರ್ತೀಯ, ಇಷ್ಟ ಆಗಲ್ಲ. ಚೆನ್ನಾಗಿದಲ್ಲ. ಅವಾಗ ನಮ್ಮ ಏರಿಯಾದಲ್ಲಿ 20 ರೂಪಾಯಿಗೆ ಒಂದು ಬಾಟ್ಲು ಸಿಗೋದು ಫ್ರೂಟ್ ಬಿಯರು. ನಾವೆಲ್ಲ ಅದನ್ನು ಕದ್ದು ಮುಚ್ಚಿ ಕುಡಿತಾ ಇದ್ವಿ. ಅವಾಗ ಇಟ್ಕೊಂಡೋಗಿ ಕುಡಿದು ಫ್ರೂಟ್ ಬಿಯರು. ಅವಾಗ ನಮ್ಗೆ ಅದು ಗೊತ್ತಿರಲಿಲ್ಲ, ಇದು ನಿಜವಾದ ಬಿಯರ್ ಅನ್ಕೊಂಡು ಕುಡಿದ್ಬಿಟ್ಟು ಒಂದು 10 ಬೂಮರ್ ಬಾಯಿಗೆ ಹಾಕ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಅವಾಗ್ಲೇ ಹಿಂಗೆ ನೋಯ್ ನನ್ ಮಗ. ನಮ್ಮ ಅಪ್ಪ ಅಮ್ಮ ನೋಡ್ತಾ ಇರ್ತಾರಪ್ಪ ಬ್ಲಾಗ್. ನಾನಿದೆ ನಾಚಲ್ಲ. ಯಾರಿಗೂ ಇಲ್ಲ ಓಕೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಕಾಡಿನ ಸಾಲಿನ ಪ್ರಾಣದಂತೆ. That baby there.
ನಾನೇ ಮಕ್ಕಳ ದಿಂಗಿಸ್ಕೊತೀನಲ್ಲ, ನೀನೇನು ಹಂಗೆ ತಿಂತೀಯ ಆಮೇಲೆ? ಏನು ಐಸ್ ಕ್ರೀಮ್ ತರ ತಿಂತಾನೆ, ನಾವು ಹಿಂಗೆ ಹಾಕೊಂಡ್ರೆ ಮಕ್ಕಳ ಇರ್ತೀವಿ. ಬೇಕಪ್ಪ ಬೇಕಾ? ಬೇಕಾ? ಇವರೆಲ್ಲ ಟ್ರ್ಯಾಕಿಗೆ ಬಂದ್ರಪ್ಪ. ನಮ್ಮ ಲೈಫೇ ಟ್ರ್ಯಾಕಿಗೆ ಬರಲಿಲ್ಲ. ಟ್ರ್ಯಾಕಲ್ಲಿ ಐತಪ್ಪ. ನಿನ್ ಟ್ರ್ಯಾಕಲ್ಲಿ ಐತಲ್ಲ ಇನ್ನೇನು? ಇದೆಲ್ಲ ಇಲ್ಲ. ಹಸಿ ಇಲ್ಲ ನೋಡಿ ಇಲ್ಲಿ. ಏನಿಲ್ಲ ನೋಡಿ ಇಲ್ಲಿ ಬೇಡ, ಇವೆಲ್ಲ ಬ್ಲಾಗಲ್ಲಿ ಹಾಕ್ಬಿಡು. ಎಲ್ಲ ಲೈಫು ಟ್ರ್ಯಾಕಿಗೆ ಬಂತಪ್ಪ. ನಿಂದು ಬಂದಿದ್ಯಪ್ಪ. ಬರಲಿಲ್ಲ, ಏನೂ ಆಗಿಲ್ಲ. ಯಾವಾಗಿಂದನೂ ಐತಪ್ಪ. ಅಲ್ಲ ಡೈಲಾಗ್ ಅದಲ್ಲ ಕಣ. ನಮ್ಮ ಹುಡುಗರೆಲ್ಲ ಬಿಸಿ ಆದ್ರಪ್ಪ. ನಮ್ಮ ಲೈಫೇ ಟ್ರ್ಯಾಕಿಗೆ ಬರಲಿಲ್ಲ. ನನಗೆ ರೇಗು ಸರ್ ಎಲ್ಲರೂ ಮಾಡ್ಕೊಂಡ್ಬಿಡ್ತಾನೆ ಇವನ ಹತ್ರ ಎಲ್ಲ ವಿಡಿಯೋ. ಇಲ್ಲ ಮತ್ತೆ ಹಾಕ್ತೀನಿ. ಅವ್ರದೆಲ್ಲ ಟ್ರ್ಯಾಕ್ ನೀವು ಫ್ಲೈಟಲ್ಲೇ ಓಡಿಸ್ತಾ ಇದೆಯಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಶಿಸ್ತಾಗಿ ಒಂದು ವಿಡಿಯೋ ಮಾಡ್ಕೊಂಡು ಫೋನಲ್ಲಿ ಚಾರ್ಜ್ ಆಗಿಲ್ಲ, ಚಾರ್ಜ್ ಇರಲಿಲ್ಲ, ಚಾರ್ಜ್ ಹಾಕಿದ್ದೆ. ವಿಡಿಯೋ ಮಾಡಿದ್ದಕ್ಕೆ ಇಬ್ಬರು ಬೆಳಗಾವಿದ್ದೀವಲ್ಲ. ಸರ್ ಅದು ಸುಸ್ತಾಗಿ ಡ್ಯಾನ್ಸ್ ಮಾಡಿದ್ರೆ ಬೆಳ್ಳಗಾಗ್ತಾರಂತೆ. ಸೆಟ್ಟಾಗಿ ಬೆಳ್ಳಿ ಇವಾಗ ನಾವು ಸಿನಿಮಾಗೆ ಹೋಗ್ತಾ ಇದ್ದೀವಿ. ಯಾವ ಮದ್ರಾಸ್. ಕನ್ನಡ ಸಿನಿಮಾಗಳೆಲ್ಲ ನೋಡ್ಬಿಟ್ಟಿದ್ದೀವಿ. ಇವಾಗ ತಮಿಳ್ ಸಿನಿಮಾ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಮೇಡಮ್ ರೆಡಿ ಆಗ್ತವ್ರೆ, ಬರ್ತವ್ರೆ. ಹೋಗ್ತಾ ಇದ್ದೀವಿ ಸಿನಿಮಾಗೆ. ಹೋಗೋಣ ಬನ್ನಿ ಗೈಸ್. ಗೈಸ್ ಯಾವಾಗ ಮೂವಿಗೆ ಬಂದರೆ ಏನಾದರೂ ಒಂದು ಎಡ್ವರ್ಟ್ ಆಗುತ್ತೆ. ಅವನ ಅಜ್ಜಿ ಮೂವಿಗೆ ಇನ್ನೂ ಸ್ಟಾರ್ಟ್ ಆಗಿ 5 ನಿಮಿಷ ಆಗಿದೆ ಆಲ್ರೆಡಿ, ಇನ್ನೂ ಟಿಕೆಟ್ ತೊಗೊಂಡಿಲ್ಲ. ಇಲ್ಲೇ ಬಂದು ತೊಗೊಳೋಣ ಅಂತ ಯಾವುದೋ ಸರ್ವಿಸ್ ಲಿಫ್ಟಿಗೆ ಹತ್ಬಿಟ್ಟಿದ್ದೀವಿ. ಇದ್ರದ್ದು ಬರ್ತಿತ್ತು ಆಕ್ಚುಲಿ ಸರ್ವಿಸ್ ಲಿಫ್ಟ್ ಅಂತ, ಬಟ್ ಸ್ಟಿಲ್ ಗೊತ್ತಾಗಲ್ಲ ನಿನಗೆ. ಗೊತ್ತಾಗಲ್ಲ ನಿನಗೆ, ಗೊತ್ತಾಗಲ್ಲ ಕಣ್ರಲ್ಲ, ಗೊತ್ತಲ್ಲ ಕಣ್ರಲ್ಲ ನಿಮಗೆ, ತೆಗಿರಲ್ಲ ನಿಮಗೆ ಗೊತ್ತಾಗಲ್ಲ ಕಣ್ರಲ್ಲ, ಗೊತ್ತಲ್ಲ ಕಣ್ರಲ್ಲ. ನಾನು ಇಬ್ರ ಜೊತೆನೂ ಬಂದಿಲ್ಲ ಅಂತ ಹೋಯ್ತಾಳೆ ಮುಂದೆ. ಇವಾಗ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ. ನಿನ್ನ ಕೈಯಲ್ಲಿ ಪಾತ್ರೆ ತೊಳ್ಸೋಣ ಅಂತ. ಓಡಿ ಮಗ ಓಡಿ ಮಗ ಓಡಿ ಮಗ ಓಡಿ ಮಗ ಬಿಡ ಬಿಡ ಅವನ್ನ. ಇವಾಗ ಕರೆಕ್ಟಾಗಿರೋ ಲಿಫ್ಟ್ ಬಂದಿದ್ದೀವಿ. ಬನ್ನಿ ಹೋಗೋಣ. ಆಲ್ರೆಡಿ ಸ್ಟಾರ್ಟ್ ಆಗಿ 5 ನಿಮಿಷ ಆಗಿದೆ, ಬಟ್ ಸ್ಟಿಲ್ ವಿ ಆರ್ ಲೇಟ್. ಲೆಟ್ಸ್ ಗೋ. ಅದಷ್ಟೇ ಹೋಯ್ತು. ರೆಡಿ. ಹೂವಿನ ಬಾಣದಂತೆ ಹೂವಿನ ಬಾಣದಂತೆ ಶೀಲ ಯಾರಿಗೂ ಕಾಣದಂತೆ ಲಾಗಿ ಸಿಕ್ತು ಚಾನ್ಸ್. ಬ್ಲಾಗ್ ಬರ್ರಿ ಮೂವೀಸ್ ಇದಾವೆ. ಪುಣೆ ಸಾಲ್ಟ್ ನಮಸ್ಕಾರ. ನಾನು ರುಕ್ಮಿಣಿ ವಸಂತಕ್ಕೆ ಮಾತ್ರ, ರುಕ್ಮಿಣಿ ವಸಂತ ನೋಡಕ್ಕಂತ ಮಾತ್ರ ನಾನು ಇದ್ದಿದ್ದೆ 6 ಜನರಲ್ಲಿ ಒಬ್ಬ ಗೊರ್ಕೆ ಹೊಡಿದ. ರುಕ್ಮಿಣಿ ವಸಂತ ಸಾಯಿಸ್ಬಿಡ್ತಾರೆ ಅನ್ಕೊಂಡೆ ಗೈಸ್. ಸಾಯ್ಲಿಲ್ವಾ? ರುಕ್ಮಿಣಿ ವಸಂತಗೋಸ್ಕರ ಮಾತ್ರ ನಾನು ಬಂದೆ. ಬಿಡಿ ಗಾಯ್ಸ್ ಅಂತೆ. ಐ ಲವ್ ಯು ರುಕ್ಮಿಣಿ ವಸಂತ. ನೋಡ್ಬೇಡಿ ಅನಾಹುತ ಅನಾಹುತ ಆಗ್ಬಿಡೋದು ಇವಾಗ. ತಡೆದ್ಬಿಟ್ಟೆ ನಾನು. ಬೆಳಗ್ಗೆಯಿಂದ ಹೂವಿನ ಬಾಣದಂತ ಹೇಳ್ಕೊಂಬಿಟ್ಟು. ಓಕೆ ಬಾಯ್ ಹೇಳುವ ಸಮಯ. ಡೇ ಸ್ಪೆಂಟ್ ವೆಲ್. ಬಾಯ್. ನಾನು ಇವತ್ತೆಲ್ಲ ಇದೆ ಹಾಡು ಹೇಳ್ತಾ ಕೇವಲ ಒಂದು ಇರ್ತೀನಿ. 10 ನಿಮಿಷದ ಲಾಗ್ ಆಗಿರುತ್ತೆ ಅಷ್ಟೇ ಅನ್ಸುತ್ತೆ ಇವತ್ತು ಮಾಡಿರೋಲ್ಲ. ನೀನು ಕಡಿಮೆನೆ ಎಲ್ಲ ಹೋಯ್ತಾ ಇದ್ 20 ನಿಮಿಷ ವಿಡಿಯೋ ಆಗುತ್ತೆ ಇದು. ಬಾಯ್ ಅಕ್ಕ, ಆಯ್ತು ಬಾಯ್. ಬಾಯ್. ಹಾಡಿನ ಗೈಸ್ ಹಿಂದೆ ವೆಲ್ವೆಟ್ ಸಲೂನ್ ಇದೆ ನೋಡಿ, ವಿಸಿಟ್ ಮಾಡಿ. ಓನರ್. ಓಕೆ ನೀ ಬಂದು ಪುನೀನು ಹೊಡ್ತಾ ಇದ್ದಾನೆ, ನಾನು ಆಟೋ ಹತ್ತುತ್ತಾ ಇದ್ದೀನಿ. ಪುನಿ ಕಾರಲ್ಲಿ ಹೋಗ್ತಾ ಇದ್ದಾನೆ. ಬಾಯ್ ಬಾಯ್ ಹುಷಾರು. ಗೈಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ಕೋನನ್ಕುಂಡೆ ಕ್ರಾಸ್ ಶೋರೂಮಿಗೆ ಬಂದಿದ್ದೀವಿ. ಯಾಕೆಂದರೆ ಬರ್ಡೇ ಬಂತು, ನಾನು ಬಟ್ಟೆ ಪರ್ಚೇಸ್ ಮಾಡಿರಲಿಲ್ಲ. ಬೆಳಗ್ಗೆ ಹೇಳಿದ್ದೆ ಬಟ್ಟೆ ಪರ್ಚೇಸ್ ಮಾಡಬೇಕು ಅಂತ. ಸೊ ಏನಂದರೆ ನಾನು ಮನೆಗೆ ಹೋಗಿ ಬರೋ ಪ್ಲ್ಯಾನೇ ಇದ್ದಿದ್ದು. ಕೃತಿಕ್ ಮನೋಜ್ ಎಲ್ಲರನ್ನೂ ಕರ್ಕೊಂಡೇ ಹೋಗೋದು ನಾನು ವರ್ಷ ಬಟ್ಟೆ ಇಸ್ಕೊಳ್ಳೋಕೆ. ಅದಕ್ಕೆ ಈ ಸತಿ ಅವ್ರನ್ನೇ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾನು, ಇಲ್ಲಾಂದರೆ ಬಟ್ಟೆ ತೊಗೊಳ್ಳಲ್ಲ. ನನಗೆ ಅದೇನೋ ಒಬ್ಬೊಬ್ಬನೇ ಹೋಗಿ ಬಟ್ಟೆ ತೊಗೊಳಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಅವರು ಅಲ್ಲಿಂದ ಆನ್ ದ ವೇ ಬರ್ತಾರೆ. ಮಾಮ ಲೇಟ್ ಮಾಡಿಬಿಟ್ಟಿದ್ದಾನೆ.
ಸೊ ಇವಾಗ ಅವ್ರು ಇನ್ನೂ ಬರ್ತಾ ಇದ್ದಾರೆ. ಈ ಸತಿ ರೇರೆ ಬೆಟ್ಟಲ್ಲಿ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಚೆನ್ನಾಗಿದ್ರೆ ಯಾವುದ್ರಲ್ಲೂ ತೊಗೊಳೋಣ. ಸೊ ಅವ್ರು ಬರೋವರೆಗೂ ಅವ್ರ ಹತ್ರ ಮಾತಾಡ್ತಾರಣ, ಬನ್ನಿ ಹೋಗೋಣ. ಗೈಸ್ ಟ್ರೈಯಿಂಗ್ ಮೈ ಫಸ್ಟ್ ಶರ್ಟ್. ಇನ್ನು ಎಷ್ಟು ಟ್ರೈ ಹೋಗುತ್ತೋ ಗೊತ್ತಿಲ್ಲ. ನನಗೆ ಅಷ್ಟು ನೋಡಿದಾಗ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡೆ. ಬಟ್ ನೋ, ನೋಡೋಣ, ಇನ್ನೂ ನೋಡೋಣ. ಗೈಸ್ ಟ್ರಯಲ್ ನಂಬರ್ 2 ಹೇಗಿದೆ? ಯಾಕೋ ಯಾವುದೂ ಸೆಟ್ಟೇ ಆಗ್ತಾಯಿಲ್ಲ, ಒಂಥರ ಆಗ್ತಾಯಿದೆ. ಸಣ್ಣ ಆಗಿದ್ದೀನಾ, ದಪ್ಪ ಆಗಿದ್ದೀನಾ ಒಂದು ಗೊತ್ತಾಗ್ತಾಯಿಲ್ಲ. ನೋಡೋಣ. ಗೈಸ್ ಎಷ್ಟನೇ ಔಟ್ಫಿಟ್ ಅಂತ ಗೊತ್ತಿಲ್ಲ, ಬಟ್ ಇದು ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಗೈಸ್ ಇವಾಗ ಬಂದಾಗ ನಾನು ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಮಾಮ ಇವನಿಂದನೇ ಲೇಟ್ ಆಗಿರೋದು. ಮಾಮ ನನಗೆ ಬರ್ಡೇ ಪ್ರೀ ಗಿಫ್ಟ್ ಕೊಡ್ತಾ ಇದ್ದಾನೆ. ಅದು ಎಲ್ಲಿ ಅಂತ ನೋಡಿದ್ರೆ ಇಲ್ಲಿ ಲೋಗೋ ಎಲ್ಲೋ ಕಾಣಿಸ್ತಾ ಇಲ್ವಾ? ಇಲ್ಲೇ ಹಾಂ, ಇಲ್ಲಿ ನೋಡಿ ಗೈಸ್, ಬಿರ್ಕನ್ ಸ್ಟಾಕ್ಸ್ ಚಪ್ಪಲಿ ಕೊಡಿಸ್ತಾ ಇದ್ದಾನೆ ಮನು. ಹಾಂ, ಯಾವ್ದು ಕೊಡಿಸ್ತೀಯಾ? 7,000 ರೂಪಾಯಿ ಒಂದು ಚಪ್ಪಲಿ, ಒಂದು ಜೊತೆ ತೊಗೊಬೇಕಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ 7,000. ಮನು ಕೊಡಿಸ್ತಾ ಇದ್ದಾನೆ ನನಗೆ. ಥ್ಯಾಂಕ್ ಯು ಮನು. ಎನಿಥಿಂಗ್ ಫಾರ್ ಯು. ಗೈಸ್ ಬಟ್ಟೆ ತೊಗೊಂಡಿದ್ದಾಯಿತು. ಸೊ ಬನ್ನಿ ಹೋಗೋಣ. ನಿಜ ಹೋಗ್ಬಿಡ್ಬೇಡ. ಇನ್ನೇನು ಇನ್ನೋರಲ್ಲಿ ನಿಜ ತಮಾಷೆ ಮಾಡ್ದೆ ಇಲ್ಲ ಅವಾಗಲೂ. ನಿಜವಾಗ್ಲೂ ಕೊಡ್ಸ್ಬಿಡೋಣ. ವೀಡಿಯೋದಲ್ಲಿ ತಮಾಷೆ ಮಾಡಿದೆ, ನಿಜವಾಗ್ಲೂ ಕೊಡ್ಸ್ಬಿಟ್ಟಿದ್ದಾನೆ. ಎಷ್ಟು ಮತ್ತು ನಿನಗಲ್ವ ತೊಗೊಂಡಿದ್ದು? 7,000 ಮಣಿಯಣ್ಣ ತೊಗೊಂಡಿರೋದು. ನನ್ನ ಹತ್ರನೇ ಡೌ ಮಾಡ್ತಾನೆ. ನಾನು ಮಣಿಯಣ್ಣಗೆ ಗಿಫ್ಟ್ ಕೊಡ್ತೀನಿ. ಮಣಿಯಣ್ಣ ಹ್ಯಾಪಿ ಬರ್ಡೇ. ವೆಲ್ಕಮ್ ಬ್ಯಾಕ್. ಇವಾಗ ಮನೆಗೆ ವಾಪಸ್ ಬಂದಿದ್ದಾಯಿತು. ಶಾಪಿಂಗ್ ಎಲ್ಲಿ ಬಟ್ಟೆ ಶಾಪಿಂಗ್ ಒಂದು ಲೆವೆಲಿಗೆ ಮುಗ್ದಿದೆ ಗೈಸ್. ಇವಾಗ ಒಂದು ಶರ್ಟ್ ಮತ್ತು ಒಂದು ಟಿ ಶರ್ಟ್ ಮಾತ್ರ ತೊಗೊಂಡೆ ನಾನು. ಬೇರೆ ಏನು ಕಲೆಕ್ಷನ್ಸ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಇವಾಗ ನಾಡಿದ್ದು ಹೋಗ್ಬಿಟ್ಟು ಬರೀ ಪ್ಯಾಂಟ್ ಒಂದು ತೊಗೊಬೇಕು. ಆಮೇಲೆ ಇನ್ನೊಂದು ಎರಡು ಯಾವುದಾದ್ರೂ ಒಂದು ಔಟ್ಫಿಟ್ ತೊಗೊತೀನಿ. ಜಾಸ್ತಿ ಬಟ್ಟೆಗಳು ಸಿಕ್ಕಾಬಟ್ಟೆ ಇದೆ ಗೈಸ್, ಅದನ್ನೇ ಆಗ್ತಾಯಿಲ್ಲ ನಾನು. ಅದಕ್ಕೆ ಬಟ್ಟೆ ತೊಗೊಳಕ್ಕೆ ಮನಸ್ಸು ಬರಲಿಲ್ಲ. ಅದಕ್ಕೆ ಜಾಸ್ತಿ ತೊಗೊತಾ ಇಲ್ಲ ಈ ಸತಿ. ಒಂದು 2 ಜೊತೆ ತೊಗೊಂಡು ಸುಮ್ಮನೆ ಆಗಿಬಿಡ್ತೀನಿ. ಸೊ ಹೀಗಿತ್ತು ಇವತ್ತಿನ ದಿನ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಒಂದು ಲೆವೆಲಿಗೆ ಬರ್ಡೇ ಶಾಪಿಂಗು ಮುಗಿದಿದೆ, ಇನ್ನೂ ತುಂಬ ತೊಗೊಳ್ಳೋದಿದೆ. ಸೊ ಇದನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರೂ ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್.